ಕೃಷ್ಣನ ಬದನೆ ಪಲ್ಯ ಸಾಹಸ. ಒಂದು ದಿನ ರಾಜನು ಭರ್ಜರಿ ಭೋಜನಕೂಟವೊಂದನ್ನು ಏರ್ಪಡಿಸಿದ್ದ. ಅಲ್ಲಿ ತನ್ನ ತೋಟದಲ್ಲಿ ಬೆಳೆದ ಬದನೆಕಾಯಿಯಿಂದ ಮಾಡಿದ ಪಲ್ಯ ಇತ್ತು. ಆ ಬದನೆ ಪಲ್ಯ ಎಷ್ಟು ರುಚಿಯಾಗಿತ್ತು ಅಂದರೆ ಅಲ್ಲಿ ಕೂತಿದ್ದ ಪ್ರಜೆಗಳು, ಮಂತ್ರಿಗಳು ಎಲ್ಲರೂ ಮತ್ತೆ ಮತ್ತೆ ಹಾಕಿಸಿಕೊಂಡು ತಿಂತಿದ್ರು. ಊಟದ ಬಳಿಕ ಎಲ್ಲರ ಬಾಯಲ್ಲೂ ಒಂದೇ ಮಾತು, ಅಯ್ಯೋ, ರಾಜನ ತೋಟದ ಬದನೆ ಸಿಕ್ಕಿದ್ರೆ ಸಾಕು, ಜೀವನ ಸುಖ ಅಂತಿದ್ರು. ಅದೇ ಸಂಜೆ ಲಿಟಲ್ ಕೃಷ್ಣ ತನ್ನ ಗೆಳತಿ ಲಿಟಲ್ ರಾಧೆಗೆ ಆ ಬದನೆ ಪಲ್ಯದ ಕತೆ ಹೇಳ್ತಾನೆ. ರಾಧೆ ಬಾಯಲ್ಲಿ ಇಳಿದ ತಕ್ಷಣ ಪುಳಿಯುತ್ತೆ, ರುಚಿಯಲ್ಲಿ ಸ್ವರ್ಗ ಸಿಕ್ಕಂತೆ ಅಂತ ಬಾಯಲ್ಲಿ ನೀರು ಬರುತ್ತಾ ವಿವರಿಸುತ್ತಾನೆ. ಇದು ಕೇಳಿದ ರಾಧೆ ತಕ್ಷಣ ನನಗೂ ಬೇಕು ಅಂತಹ ಬದನೆ ಪಲ್ಯ, ಅದೇ ತೋಟದ ಬದನೆ ತಂದೆ ನಾನು ತಿನ್ನಬೇಕು ಅಂತ ಹಠ ಹಿಡಿದಳು. ಆದರೆ ಅದು ಸುಲಭದ ವಿಷಯವಲ್ಲ. ರಾಜನಿಗೆ ಆ ಬದನೆಯ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂದರೆ ಆ ತೋಟಕ್ಕೆ ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ರು, ಜಾಲಿಗಳನ್ನೆಲ್ಲ ಹಾಕ್ಸಿದ್ರು, ಬದನೆಕಾಯಿ ಗೂಡು ಕಾಯುವ ಡ್ರೋನ್ಗಳು ಕೂಡ ಇದ್ವು. ಒಂದು ಬದನೆ ಕಾಣೆಯಾದರೂ ತಲೆ ಕತ್ತರಿಸಿ ಬಿಡ್ತೀನಿ ಅಂತ ಆದೇಶ ಮಾಡಿಸಿದ್ರು. ಲಿಟಲ್ ಕೃಷ್ಣ ಇದನ್ನೆಲ್ಲ ರಾಧೆಗೆ ವಿವರಿಸಿದ್ರೂ ಕೂಡ ಲಿಟಲ್ ರಾಧೆ ಹೇಳ್ತಾಳೆ, ಅಯ್ಯೋ, ಇಷ್ಟೆಲ್ಲ ನಾನೇನು ಕೇಳೋದಿಲ್ಲ, ನನಗೆ ಆ ಬದನೆ ಪಲ್ಯ ಬೇಕು ಅಷ್ಟೇ ಅಂತ ಹಠ ಹಿಡಿತಾಳೆ. ಕೊನೆಗೆ ಲಿಟಲ್ ಕೃಷ್ಣನು ತನ್ನ ಚಾತುರ್ಯ ಬಳಸುತ್ತಾನೆ. ಸೆಕ್ಯೂರಿಟಿ ಕಣ್ಣು ತಪ್ಪಿಸಿ ಒಂದು ಬದನೆಕಾಯಿ ಕದ್ದು ತರುತ್ತಾನೆ. ಲಿಟಲ್ ರಾಧೆ ಅದನ್ನ ಚೆನ್ನಾಗಿ ಪಲ್ಯ ಮಾಡಿ ರುಚಿಯಲ್ಲಿ ಲವ್ಲಿ ಅಂತ ಪರವಶುಳಾಗಿ ತಿಂದಳು. ಆದರೆ ಇತ್ತ ಮೇಲ್ಛಾವಣಿಯಲ್ಲಿ ಮಲಗಿದ್ದ ಅವಳಿಗೆ ಇಷ್ಟಪಡುವ ಸ್ನೇಹಿತ ಲಿಟಲ್ ಕುಚೇಲ, ಕೃಷ್ಣನ ಫ್ರೆಂಡ್, ಅವನಿಗೆ ನೀಡದಿದ್ದರೆ ಏನು ನಡೆಯಿತು? ಅವಳ ಮನಸ್ಸು ಒಪ್ಪಲಿಲ್ಲ. ಲಿಟಲ್ ಕೃಷ್ಣನಿಗೆ ತಕ್ಷಣ ಆತಂಕ, ಈ ಕುಚೇಲ ಎಲ್ಲಿದ್ರೂ ಬಾಯಿ ಬಿಟ್ಟರೆ ಅಂತ ಹೆದರಿಕೆ. ಆದರೆ ಲಿಟಲ್ ರಾಧೆ ಒತ್ತಡ ಹೆಚ್ಚಿತ್ತು. ಕೊನೆಗೆ ಲಿಟಲ್ ಕೃಷ್ಣ ಒಂದು ದಿಟ್ಟ ಉಪಾಯ ಮಾಡಿದ. ಅವನು ಒಂದು ಬಕೆಟ್ ನೀರು ತೆಗೆದು ಮೇಲಕ್ಕೆ ಹೋದ. ಲಿಟಲ್ ಕುಚೇಲನ ಮೇಲೆ ನೀರು ಚೆಲ್ಲಿ, ಓ ನಂದನಂ, ಮಳೆ ಬಂತು, ಎದ್ದೇಳು, ಹೇಳಪ್ಪ, ಬಾ ನಾವು ಊಟ ಮಾಡೋಣ ಅಂತ ಎಬ್ಬಿಸಿದ. ಕುಚೇಲ ಎದ್ದುಕೊಂಡು ಬಟ್ಟೆ ಬದಲಿಸಿ ಬದನೆ ಪಲ್ಯ ತಿಂದ. ಹೊಟ್ಟೆ ತುಂಬ ತಿಂದ ಮೇಲೆ ಲಿಟಲ್ ಕೃಷ್ಣ ಮತ್ತೆ ಹೇಳ್ತಾನೆ, ಹೊರಗೆ ಮಳೆ ಬರ್ತಿದೆ, ನೀನು ಒಳಗೆ ಮಲಗು ಕುಚೇಲ ಎಂದ. ಅದೇ ರಾತ್ರಿಯಲ್ಲೇ ರಾಜನ ತೋಟದ ಬದನೆ ಕಾಣಿಯಾದ ಸುದ್ದಿ ಹರಡಿತು. ಅರಮನೆ ಭದ್ರತಾ ಕಮಿಟಿ ತಕ್ಷಣ ತನಿಖೆ ಆರಂಭಿಸಿತು. ಎಲ್ಲರ ಶಂಕೆ ಲಿಟಲ್ ಕೃಷ್ಣನತ್ತ. ಆದರೆ ಸೋಜಿಗವೆಂದರೆ ಯಾರಿಗೂ ಸತ್ಯ ಹೊರ ಹಾಕೋ ಧೈರ್ಯ ಇರಲಿಲ್ಲ. ಒಂದು ಮಾತ್ರ ಶಂಕೆ, ಅದೇನಪ್ಪ ಅಂದರೆ ಅವನ ಸ್ನೇಹಿತ ಲಿಟಲ್ ಕುಚೇಲ ಮನುಷ್ಯನಂತೆ ಎಲ್ಲ ನಿಜ ಹೇಳ್ತಾನೆ ಅನ್ನೋದು. ಅವನನ್ನು ಕರೆಸಿ ಕೇಳಿದರು. ಕುಚೇಲ ತಕ್ಷಣ ಹೇಳಿದ, ಹೌದು, ನಿನ್ನೆ ರಾತ್ರಿ ಬದನೆ ಪಲ್ಯ ನಾನು ತಿಂದೆ ಎಂದ. ಇನ್ನು ರಾಜ ಕೋಪದಿಂದ ಲಿಟಲ್ ಕೃಷ್ಣನ ತಲೆ ಕತ್ತರಿಸೋಣ ಅಂತ ಹೇಳ್ತಾ ಇದ್ದ. ಅಷ್ಟರಲ್ಲಿ ಲಿಟಲ್ ಕೃಷ್ಣ ಹೆಣ್ಮಗೆಂದು ಉತ್ತರಿಸಿದ, ಸ್ವಾಮಿ, ಈ ಕುಚೇಲ ಕನಸು ಕನವರಿಸುತ್ತಾನೆ ಸ್ವಾಮಿ, ನಾನು ಹೇಗೆ ನಂಬಲಿ, ನೀವೇ ಹೇಳಿ. ನಿನ್ನೆ ಮಳೆ ಬಂದಿತ್ತ ಅಂತ ಅವನನ್ನು ಕೇಳಿ ಎಂದ. ರಾಜ ಕುಚೇಲನನ್ನ ಕೇಳಿದ, ಹೇಳು, ನಿನ್ನೆ ಮಳೆ ಬಂದಿತ್ತಾ ಎಂದ. ಲಿಟಲ್ ಕುಚೇಲ ಖುಷಿಯಿಂದ, ಹೌದು, ಜೋರಾಗಿ ಮಳೆ ಬಂತು, ನಾನು ಬಟ್ಟೆ ಬದಲಿಸಿ ಮಲಗಿದೆ ಎಂದ. ಎಲ್ಲರೂ ಒಂದು ನೋಟ ನಿಶಬ್ದ. ಯಾರು ನಿನ್ನೆ ಮಳೆನೇ ಬಂದಿಲ್ಲ ಅಂದ್ರು. ಕುಚೇಲನೇ ತಪ್ಪೆನಿಸಿದ. ಹೀಗೆ ಲಿಟಲ್ ಕೃಷ್ಣ ತನ್ನ ಬುದ್ಧಿಯಿಂದ ಪಾರಾದ. ಬದನೆ ಪಲ್ಯನೂ ಸಿಕ್ಕಿತು, ರಾಧೆನೂ ಖುಷಿಯಾದ್ಲು, ರಾಜನ ಕೋಪನೂ ತಣ್ಣಗಾಯ್ತು. ಆದರೆ ಲಿಟಲ್ ಕೃಷ್ಣನ ಸಾಹಸ ಯಶಸ್ವಿಯಾಯಿತು.
ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ.